ಕನ್ನಡ ಚಿತ್ರರಂಗದ ಮೋಹಕ ತಾರೆ ರಮ್ಯಾ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ರಾಜ್ಕುಮಾರ್ ಕುಟುಂಬದ ಕುಡಿ ವಿನಯ್ ರಾಜ್ಕುಮಾರ್ ಜೊತೆಗಿನ ಅವರ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಬೆನ್ನಲ್ಲೇ ಡೇಟಿಂಗ್ ವದಂತಿ ಕೂಡ ಹಬ್ಬಿದ್ವು. ಆದರೆ ರಮ್ಯಾ ಸ್ವತಃ ಇದಕ್ಕೆ ಸ್ಪಷ್ಟನೆ ನೀಡಿ ವದಂತಿಗಳಿಗೆ ಫುಲ್ ಸ್ಟಾಪ್ ಹಾಕಿದ್ದಾರೆ. ಈ ಎಲ್ಲ ಊಹಾಪೋಹಗಳಿಗೆ ಫುಲ್ ಸ್ಟಾಪ್ ಹಿಡಿದಂತ ರಮ್ಯಾ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯ ಮೂಲಕ ಸ್ಪಷ್ಟನೆಯನ್ನ ನೀಡಿದ್ದಾರೆ. ವಿನಯ್ ರಾಜ್ಕುಮಾರ್ ನನಗೆ ತಮ್ಮನಿದ್ದಂತೆ, ನೀವು ತುಂಬಾ ಫನಿಯಾಗಿದ್ರಿ, ನಿಮ್ಮ ಊಹೆಗಳಿಗೆ ಬ್ರೇಕ್ ಹಾಕಿ ಎಂದು ಅವರು ಪೋಸ್ಟ್ ಮಾಡಿದ್ದಾರೆ. ಇದರೊಂದಿಗೆ ಎಲ್ಲ ಗಾಳಿ ಸುದ್ದಿಗೆ ಬ್ರೇಕ್ ಹಾಕಿದ್ದಾರೆ. ಇನ್ನು ರಾಜ್ ಕುಟುಂಬದೊಂದಿಗೆ ರಮ್ಯಾ ಅವರ ಬಾಂಧವ್ಯವು ಹೊಸದಲ್ಲ. ಮೊದಲಿನಿಂದಲೂ ಅವರ ನಡುವೆ ಉತ್ತಮ ಸ್ನೇಹ ಮತ್ತು ಒಡನಾಟವಿದೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ರಮ್ಯಾ ಅವರನ್ನ ಚಿತ್ರರಂಗಕ್ಕೆ ಪರಿಚಯ ಮಾಡಿದ್ರು. ಇನ್ನು ಪುನೀತ್ ರಾಜ್ಕುಮಾರ್ ಮತ್ತು ರಮ್ಯಾ ಉತ್ತಮ ಸ್ನೇಹಿತರಾಗಿದ್ರು. ಅವರು 3 ಚಿತ್ರಗಳಲ್ಲಿ ಜೊತೆಯಾಗಿಯೇ ನಟಿಸಿದ್ರು. ಇನ್ನು ಪುನೀತ್ ಅವರ ನಿಧನ ನಂತರವೂ ಕೂಡ ರಮ್ಯಾ ರಾಜ್ ಕುಟುಂಬದೊಂದಿಗೆ ಸಂಪರ್ಕದಲ್ಲಿದ್ದಾರೆ. ವಿನಯ್ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರರಾಗಿದ್ದಾರೆ. ಇನ್ನು ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಸ್ಥಾನವನ್ನ ಗಳಿಸಿದ್ದಾರೆ. ಅವರು ಕೂಡ ಸಿದ್ಧಾರ್ಥ್ ಮತ್ತು ಗ್ರಾಮಾಯಣ ಚಿತ್ರಗಳಲ್ಲಿ ನಟಿಸಿ ಗಮನ ಸೆಳೆದಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ರಮ್ಯಾ ಮತ್ತು ವಿನಯ್ ನ್ಯೂಯಾರ್ಕ್ನಲ್ಲಿ ಒಟ್ಟಿಗೆ ಪ್ರವಾಸ ಮಾಡಿದ್ರು. ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿ ವಂದಿತಾ ಕೂಡ ಇದ್ರು. ಇನ್ನು ಇಬ್ಬರು ಕೈ ಹಿಡಿದು ಸುತ್ತಾಡಿದ ಫೋಟೋಗಳು, ವಿನಯ್ ಹೆಗಲ ಮೇಲೆ ರಮ್ಯಾ ಮಲಗಿದಂತ ಪೋಸ್, ಮ್ಯಾಗಝಿನ್ ಫೋಟೋಶೂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ವು. ನೆಟ್ಟಿಗರು ಇದನ್ನ ಡೇಟಿಂಗ್ ಎಂದು ಕರೆದು ವದಂತಿಗಳನ್ನು ಹಬ್ಬಿಸಿದ್ದಾರೆ. ಹೀಗಾಗಿ ಕೆಲವರು ರಾಜ್ ಕುಟುಂಬದೊಂದಿಗೆ ರಮ್ಯಾ ಅವರು ಮದುವೆ ಆಗ್ತಾರಾ ಎಂದು ಪ್ರಶ್ನೆ ಕೂಡ ಮಾಡಿದ್ದಾರೆ. ಆದರೆ ರಮ್ಯಾ ಅವರ ಪ್ರಶ್ನೆಗಳಿಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ.